ಈ ವಯಸ್ಸಿನಲ್ಲಿ ಹೇಗೆ ಕಸರತ್ತು ಮಾಡ್ತಾ ಇದೆಯಾ? ಕಸರತ್ತು ಮಾಡಿ ಹೊಯ್ಯಾಕನ್ನು ಹೋಲಿಸಿ ರಾಜ ಮಗಳು ಮತ್ತೆ ಅಂತಲ್ಲ ಅದಕ್ಕೆ ಹೇಗೆ ನಿನಗೆ ಆ ಮುಖ್ಯ ಯಾರಿಗೂ ನನಗೆ ವಯಸ್ಸಿಲ್ಲ. ನನ್ನ ಪ್ರಿಯೆ ಯಾರಲ್ಲ ಅವನು? ನಾನೇ ಕಡೆ ನಿನ್ನ ಪ್ರಾಣಕಾಂತ. ಓ ನೀನಾ? ನೀನು ಪ್ರಾಣಕಾಂತ ಅಲ್ಲ, ಪ್ರಾಣಕ್ಕೆ ಆತಂಕ. ಏನಾಗಬೇಕೀಗ? ನಿಮ್ಮಪ್ಪ ಬರುವವನ? ಇಲ್ಲ, ಊರಿಗೆ ಹೋಗೋರೆ. ಒಳ್ಳೆಯದೇ ಆಯ್ತು. ನಮ್ಮಪ್ಪ ಏಕೆ ಬೇಕಿತ್ತು? ನಿಮ್ಮಪ್ಪ ಯಾರಿಗೆ ಬೇಕಿತ್ತು? ಅವನು ಊರಿಗಾದ್ರೂ ಹೋಗ್ಲಿ ಹೊರಗಾದ್ರೂ ಹೋಗ್ಲಿ, ನನಗೆ ಬೇಕಾಗಿರೋದು ನೀನು. ಹಂಗೆ ಆಯ್ತಾ? ನೀನು ಬರ್ತೀಯ ಅಂತ ಅಡಿಗೆ ಮಾಡಿಟ್ಟಿದ್ದೀನಿ. ಅಲ್ಲಿ ಈರುಳ್ಳಿ ಐತೆ, ನಿನ್ನ ಮಣ್ಣುಗಂತ ತೆಗೆದುಕೊಂಡು ಈರುಳ್ಳಿ ತಿನ್ಕೊಡು. ನನ್ನೂ ಮೊಂಡು ಬರ್ತೀನ. ಯುದ್ಧದಲ್ಲಿ ಎಷ್ಟು ಶತ್ರು ಸೈನಿಕರನ್ನ ಸಾಯಿಸಿದೆ ಗೊತ್ತಾ? ಎಷ್ಟು ಸೈನಿಕರನ್ನ? ಸತ್ತವರು ಹೇಳೇ ಇಷ್ಟು ದಿನ ಕಾಣಿಸ್ತಿಲ್ವಲ್ಲ, ಎಲ್ಲೋಗಿದೆ? ಯುದ್ಧ ನಡೀತಾ ಇದೆ. ಯುದ್ಧದ ಮೇಲ್ವಿಚಾರಣೆ ಎಲ್ಲ ನಂದೆ. ನಾನು 5 ನಿಮಿಷ ಇಲ್ಲ ಅಂದ್ರೆ ಯುದ್ಧ ಸಭೆ ನಿಲ್ಲುವುದೇ ಇಲ್ಲ. ಆ ಕಡೆ ಬಂದೆ, ಶತ್ರು ಸೈನಿಕರ ಗೋಲಿಯನ್ನು ಕುಸ್ತಿ ಮಾಡಲು ಸವಾಲು ಹಾಕ್ತಾ ಇದ್ದಾರೆ. ನಾನಿತರ ಯಾವನು ಕಿಮಕ್ಕಿರಲಿಲ್ಲ. ನೀನೇ ಅವನ ಮೇಲೆ ಯುದ್ಧ ಮಾಡಿ ಸೋಲಿಸಿ ರಾಜ ಮಗಳನ್ನ ಮದುವೆ ಆಗ್ಬೋದಲ್ಲ? ಎಲ್ಲಾದ್ರೂ ಮುಂಚೆ ಅವನನ್ನ ಸೋಲಿಸಿದ್ರೆ ರಾಜ ಮಗಳನ್ನು ಮದುವೆ ಆಗಬೇಕು. ಆದ್ರೆ ನಿನ್ನನ್ನು ಮದುವೆ ಆಗಬೇಕು ಅಂತ ನನ್ನ ಆಸೆ. ನಾನು ನಿನ್ನನ್ನು ಮದುವೆ ಆಗೋದಿಲ್ಲ. ಅವತ್ತು ಬಳೆ ತಂದ್ಕೊಡ್ತೇನೆ ಅಂತ ಹೇಳಿ ತಂದ್ಕೊಡ್ಲೇ ಇಲ್ಲ. ಅಷ್ಟೇನಾ? ನನ್ನ ಜೀವನದಲ್ಲಿ ಎಷ್ಟು ಕಡೆ ಬಳೆ ಕೊಡಿಸಿದೀನಿ, ನೀನು ಕೊಡಿಸೋದು ಕಷ್ಟನಾ? ಮೊದಲು ಗೊಲ್ಯಾತರನ್ನು ಸೋಲಿಸಿ ಬಾ. ಗೋಲಿಯಾತನಿಗೆ ಗೋಲಿ ಹೊಡಿ, ಮೊದಲು ನಮ್ಮ ಮದುವೆ. ಇಂಥ ಪೌರುಷಕ್ಕೆ ಏನು ಕಡಿಮೆ ಇಲ್ಲ. ತಾಳು, ನಮ್ಮಪ್ಪ ಕಿತ್ತಲೇ ಇದ್ದಾರೆ. ಕೂತಿ ಮುಹೂರ್ತ ಇಟ್ಕೊಳ್ತಾರೆ. ಅಪ್ಪ ಅಪ್ಪ ನಿಮ್ಮಪ್ಪ ಇದನ್ನ ಗೋಲಿ ಹತ್ರ ವಾಸಿ. ಮಹಾರಾಜರಿಗೆ ನಮಸ್ಕಾರ. ದಾವಿದ, ಎಲ್ಲಿಗೆ ಹೋಗಿದೆ? ನೀನು ನಮ್ಮನ್ನು ಬಿಟ್ಟು ಹೋಗಿ ಬಹಳ ದಿನವಾಯಿತು. ಸೈನ್ಯವಿರುವ ಸ್ಥಳಕ್ಕೆ ಹೋಗಿ ನಮ್ಮ ಅಣ್ಣಂದಿರ ಕ್ಷೇಮ ಸಮಾಚಾರ ವಿಚಾರಿಸಿಕೊಂಡು ಬರಲು ನನ್ನನ್ನು ತಂದೆಯವರು ಕಳಿಸಿದರು. ನಾನು ಹೋಗಿ ಅವರಿಗೆ ಸ್ವಲ್ಪ ರೊಟ್ಟಿಯನ್ನು ಕೊಟ್ಟು ಬಂದಿದ್ದೇನೆ. ನೋಡು ದಾವಿದ, ಈ ಫಿಲಿಸ್ಟಿಯನು ನಮ್ಮಲ್ಲಿ ಒಬ್ಬನನ್ನು ದ್ವಂದ್ವ ಯುದ್ಧ ಮಾಡಲು ಸವಾಲು ಹಾಕಿದ್ದಾನೆ. ಈಗ ಯಾರಾದರೂ ಅವನನ್ನು ಕೊಂದರೆ ಅಂತವನಿಗೆ ಅಪಾರ ದ್ರವ್ಯ ಕೊಟ್ಟು ಬಹುಮಾನಿಸುತ್ತೇನೆ. ಬೇಕಾದರೆ ನನ್ನ ಮಗಳನ್ನು ಸಹ ಅವನಿಗೆ ಮದುವೆ ಮಾಡಿಕೊಡುತ್ತೇನೆ. ಹಾಗಾದರೆ ಮಹಾರಾಜರೇ, ನಾನು ಅವರೊಂದಿಗೆ ಯುದ್ಧಕ್ಕೆ ನಿಲ್ಲದೆ? ನಿನ್ನ ಧೈರ್ಯವನ್ನು ಮೆಚ್ಚುತ್ತೇನೆ. ಆದರೆ ನೀನು ಇನ್ನೂ ಯುವಕ, ನೀನು ಇನ್ನೂ ಬದುಕಬೇಕು. ನಿನ್ನನ್ನು ಆ ರಾಕ್ಷಸನ ಕೈಗೆ ಒಪ್ಪಿಸಲು ನನಗೆ ಇಷ್ಟವಿಲ್ಲ. ಚಿಂತೆ ಪಡಬೇಡಿ ಮಹಾರಾಜರೇ, ನಾನು ಆ ದುರಂಕಾರಿಯೊಂದಿಗೆ ಕಾದಾಡಲು ಸರ್ವೇಶ್ವರ ದೇವರು ನನಗೆ ಶಕ್ತಿ ಕೊಡುವರೆಂಬ ಭರವಸೆ ನನಗಿದೆ. ಏಕೆಂದರೆ ನಾನು ಕುರಿ ಮೇಯಿಸುತ್ತಿದ್ದ ಸಂದರ್ಭದಲ್ಲಿ ಸಿಂಹವಾಗಲಿ ಕರಡಿಯಾಗಲಿ ಕುರಿ ಹಿಂಡಿನ ಮೇಲೆ ಎರಗಿದರೆ ನಾನು ತಕ್ಷಣ ಓಡಿ ಹೋಗಿ ಆ
ಮೃಗವನ್ನು ಓಡಿಸಿ ಕುರಿಗಳನ್ನು ಬಿಡಿಸುತ್ತಿದ್ದೆ. ಒಂದು ವೇಳೆ ಆ ದುಷ್ಟ ಮೃಗ ಹಿಂದಿರುಗಿ ಬಂದು ನನ್ನ ಮೇಲೆ ಬಿದ್ದರೆ ಅದರ ಗಡ್ಡವನ್ನು ಕೂದಲನ್ನು ಹಿಡಿದು ಎತ್ತಿ ನೆಲಕ್ಕೆ ಒಗೆದು ಸಾಯಿಸುತ್ತಿದ್ದೆ. ಈಗ ಈ ಗೊಲ್ಯಾತನನ್ನು ಸಹ ಒಂದು ಸಿಂಹವೆಂದು ಪರಿಗಣಿಸಿ ಅವನಿಗೆ ತಕ್ಕ ಶಾಸ್ತಿ ಮಾಡಬಲ್ಲೆ. ರಣರಂಗದಲ್ಲಿ ದೇಹ ಶಕ್ತಿಯಿಂದಲೇ ಗೆಲ್ಲಲಾಗದು, ಬುದ್ಧಿಶಕ್ತಿಯೂ ಅಗತ್ಯ. ಅದು ನನ್ನಲ್ಲಿದೆ. ಹಾಗೂ ನೀನು ತುಂಬಾ ಧೈರ್ಯಶಾಲಿ. ಆದರೆ ದೇವರು ನಿನ್ನಿಂದ ಅದ್ಭುತ ಕಾರ್ಯವನ್ನೇ ಮಾಡವಹಿಸಬಹುದು. ಹೋಗುವುದಾಗಿದ್ದರೆ ನಿನಗೆ ಬೇಕಾದ ಯುದ್ಧ ವಸ್ತ್ರಗಳನ್ನು ಧರಿಸಿಕೊ. ಯಾರಲ್ಲಿ ಸೇವಕರೇ, ಈ ದಾವೀದನಿಗೆ ಸೈನಿಕರ ವಸ್ತ್ರಗಳನ್ನು ಕೊಡಿಸಿ. ಅವನು ಆ ಗೊಲ್ಯಾತನನ್ನು ಎದುರಿಸಲು ಹೋಗುತ್ತಾನೆ. ಮಹಾರಾಜರೇ, ನನಗೆ ಈ ಭಾರವಾದ ಸರಕುಗಳನ್ನು ತೊಟ್ಟುಕೊಂಡು ನಡೆದು ರೂಢಿಯಿಲ್ಲ. ಇದಾವುದು ನನಗೆ ಬೇಡ. ಹಾಗಾದರೆ ಆ ರಾಕ್ಷಸನೊಂದಿಗೆ ಹೇಗೆ ಕಾದಾಡುವೆ, ಹೇಗೆ ಗೆಲ್ಲುವೆ? ಮಹಾರಾಜರೇ, ನಾನು ಕುರಿ ಕಾಯುವವನು. ನನ್ನ ಊರುಗೋಲೆ ಸಾಕು. ಅದೇ ನನ್ನ ಮಹಾಶಕ್ತಿ. ಕತ್ತಿ, ಕವಚ ಏನು ಬೇಡವೇ? ಸರಿ, ಹೋಗಿ ಬಾ. ನಿನ್ನ ಇಷ್ಟದಂತೆ ಮಾಡು. ಸರ್ವೇಶ್ವರನ ನಾಮದಲ್ಲಿ ಆ ದುಷ್ಟ ಪೀಡೆಯನ್ನು ಎದುರಿಸಿ ನಿನಗೆ ಜಯವಾಗಲಿ. ಎದೈ ಸೈನಿಕರೇ, ದಾವೀದನು ಆ ಗೊಲ್ಯಾತನೊಂದಿಗೆ ಕಾದಾಡಲು ಹೊರಟಿದ್ದಾನೆ. ಇವನನ್ನು ಕರೆದುಕೊಂಡು ಹೋಗಿ ಆ ದುಷ್ಟನಿಗೆ ಎದುರಾಗಿ ನಿಲ್ಲಿಸಿ. ಅಯ್ಯೋ, ಇವನಿನ್ನೂ ಯುವಕ. ಆ ರಾಕ್ಷಸರೊಂದಿಗೆ ಯುದ್ಧ ಮಾಡಲು ಇವನಿನ್ನಾಗಿದೆ. ನನಗೇಕೋ ಭಯವಾಗುತ್ತದೆ. ಇವನನ್ನು ಅವನು ಒಂದೇ ಕೈಯಿಂದ ಎತ್ತಿ ಕುಕ್ಕಿ ಬಿಡಲಾರನೆ. ಈಗ ವಾದ ಮಾಡಬೇಕಾಗಿಲ್ಲ. ದಾವೀದನಿಗೆ ತುಂಬಾ ಧೈರ್ಯವಿದ್ದಂತೆ ಕಾಣುತ್ತದೆ. ಅವನು ಸಂಗೀತಗಾರನೆಂದುಕೊಂಡಿದ್ದೆ, ಹೋರಾಟಗಾರನೆಂದು ನನಗೆ ಗೊತ್ತಿರಲಿಲ್ಲ. ಆದರೆ ಪಿಟೀಲನ್ನು ಎತ್ತಿಕೊಂಡಾಗ ಒಬ್ಬ ಅಸಾಧಾರಣ ಸಂಗೀತಗಾರನಂತೆ ನುಡಿಸುತ್ತಾನೆ. ಆಯುಧ ಹಿಡಿದಾಗ ಮಹಾಪರಾಕ್ರಮಿಯೂ ಆಗಬಲ್ಲನೋ ಏನೋ. ನೋಡುವುದಕ್ಕೆ ಚಿಕ್ಕವನಂತೆ ಕಂಡರೂ ಅವನಲ್ಲಿ ಅಸಾಧಾರಣ ಶಕ್ತಿ ಇದೆ ಎಂದು ನನಗನಿಸುತ್ತದೆ. ಆಗಲಿ ಮಹಾರಾಜರೇ, ನಿಮ್ಮ ಅಪ್ಪಣೆಯ ಪ್ರಕಾರ ಇವರನ್ನು ಕರೆದುಕೊಂಡು ಹೋಗುತ್ತೇನೆ.